ಇಲ್ಲಿವರೆಗೂ ಮೋಸ ಮಾಡಿದೀನಿ, ಸುಳ್ಳು ಹೇಳಿದೀನಿ, ಕೊಲೆನೂ ಮಾಡಿದೀನಿ ನಿಜ. ಆದ್ರೆ ಅದಕ್ಕೆಲ್ಲ ನಾನಿವಾಗ ಪಶ್ಚಾತ್ತಾಪ ಪಡ್ತಿದ್ದೀನಿ. ನಾನು ಇದನ್ನೆಲ್ಲ ಯಾಕೆ ಮಾಡ್ದೆ ಅಂತ ನಾನು ನಿಮಗೆ ನಿಧಾನವಾಗಿ ಹೇಳ್ತೀನಿ. ಮೊದ್ಲು ಅತ್ತೆನ್ ಕಾಪಾಡೋಣ ಬನ್ನಿ. ರೀ, ನಿಮ್ಮ ಮೊಸ್ಲೆ ಕಣ್ಣೀರ್ನ ನಾವ್ ಯಾವ್ದೇ ಕಾರಣಕ್ಕೂ ನಂಬಲ್ಲ. ನೀವು ನಮ್ಮನ್ನ ಇಲ್ಲಿಂದ ಡೈವರ್ಟ್ ಮಾಡೋ ಟ್ರಿಕ್ಸ್ ಅನ್ನೋದನ್ನ ಅರ್ಥ ಮಾಡ್ಕೊಳ್ದೇ ಇರೋಷ್ಟು ಮೂರ್ಖ ನಾನಲ್ಲ. ನೋಡಿ, ತುಂಬಾ ಪಾಪದ ಕೆಲಸ ಮಾಡಿದ್ದೀನಿ, ಆದ್ರೆ ನಾನು ಇವಾಗ ಹೇಳ್ತಿರೋದು ನಿಜ. ಪ್ಲೀಸ್ ನನ್ ಮಾತನ್ನ ಒಂದೇ ಒಂದ್ಸಲ ನಂಬಿ. ನಾವು ನಮ್ಮ ಅತ್ತೆನ ಕಾಪಾಡಿದ್ರೆ ಮಾತ್ರ ಇಲ್ಲಿ ಚಾರು ಮತ್ತೆ ರಾಮಾಚಾರಿ ಬಾವನ್ ಜೀವ ಉಳಿಯೋದು. ಇಲ್ಲ, ನೀವ್ ಏನೇ ಹೇಳಿದ್ರು ನಾನ್ ನಂಬಕ್ ರೆಡಿ ಇಲ್ಲ. ಮೇಡಮ್, ನೀವ್ ಇವ್ರ ಹತ್ರ ಹುಷಾರಾಗಿರಿ. ನಾನು ಒಳಗಡೆ ಹೋಗಿ ಏನಾಯ್ತು ಅಂತ ನೋಡ್ತೀನಿ. ಯಾಕೆ ಮೇಡಮ್? ಇವಳು ಹೇಳ್ತಿರೋದು ಸತ್ಯ ಅನ್ನಿಸ್ತಿದೆ. ಅಲ್ಲ ಮೇಡಮ್, ಇವ್ರು ಏನು ಅಂತ ಗೊತ್ತಿದ್ರು ಇವ್ರ ಮಾತನ್ನೇ ನಂಬ್ತಿದ್ದೀರಲ್ಲ. ಇವಳ ಕಣ್ಣಲ್ಲಿ ಸತ್ಯ ಕಾಣಿಸ್ತಿದೆ. ಪ್ರತಿ ಮಾತು ಮನ್ಸಿಂದ ಬರ್ತಿದೆ ಅಂದ್ಮೇಲೆ ಅವ್ರು ಹೇಳ್ತಿರೋದು ನಿಜಾನೇ ಆಗಿರುತ್ತೆ ಅಲ್ವಾ? ಅದಕ್ಕೆ ಅಲ್ಲಿ ಅಮ್ಮನ್ನ ಸೇಫ್ ಮಾಡಿದ್ರೆ ಇಲ್ಲಿ ಇವ್ರು ಸೇಫ್ ಆಗ್ತಾರೆ. ಪ್ಲೀಸ್ ಹೇಗಾದ್ರೂ ಮಾಡಿ ನಾವ್ ಅತ್ತೆನ ಕಾಪಾಡ್ಬೇಕು ಬನ್ನಿ. ನಿಮಗೆ ಅವ್ರನ್ನ ಕಟ್ಟಾಕಿರೋ ಜಾಗ ಗೊತ್ತಾ? ನನಗೆ ಗೊತ್ತು, ಬನ್ನಿ ಬನ್ನಿ ತೋರಿಸ್ತೀನಿ. ರಾಮಾಚಾರಿ, ನನಗೇನಾದ್ರೂ ಪರವಾಗಿಲ್ಲ, ಅವ್ರು ನಮ್ಮ ಹತ್ರ ಬಿಡ್ಬೇಡ. ನೋಡಿ, ನೀವು ಹೇಳ್ದಾಗೆ ನಿಮ್ ಮಗನ ಬಿಟ್ಟಿದೀವಿ, ನೀವು ಕೇಳಿ ಡಾಕ್ಯುಮೆಂಟ್ಸ್ ಎಲ್ಲ ಕೊಟ್ಟಿದೀವಿ. ಇವಾಗ ನಮ್ಮ ಅತ್ತೆ ಮನೆ ಮತ್ತೆ ನನ್ ಗಂಡನ ಬಿಟ್ಬಿಡಿ. ಡ್ಯಾಡ್, ಇವರಿಬ್ರು ನನಗೆ ನರ್ಕ ತೋರಿಸಿದ್ದಾರೆ. ಇವ್ರನ್ನ ಸುಮ್ಮನೆ ಬಿಡ್ಬಾರ್ದು. ಯಾಕೆ ಡ್ಯಾಡ್? ಬೇಕೋ ಬೇಟ, ಹೊರಗಿನವ್ರು ಕೊಡೋ ಏಟ್ಗಿಂತ ನಮ್ಮವ್ರು ಕೊಡೋ ಏಟು ತುಂಬಾ ನೋವು ಕೊಡುತ್ತೆ. ನೀನ್ ಅವ್ನ್ ಹೊಡೆದ್ರೆ ಬರೀ ಅವನ್ ಬಾಡಿಗೆ ಮಾತ್ರ ನೋವಾಗತ್ತೆ. ಅದೇ ಅವನ್ ಹೆಂಡತಿ ಚಾರು ಹೊಡೆದ್ರೆ ಇಬ್ರು ಮನ್ಸಿಗೂ ತುಂಬಾ ತುಂಬಾ ನೋವಾಗತ್ತೆ. ಹೊಡಿಸೆ. You're right, Mr. Navdeep. ಇವನಿಗೆ ನಾವು ಶಿಕ್ಷೆ ಕೊಡೋದಕ್ಕಿಂತ ಅವನ್ ಹೆಂಡತಿಯಿಂದನೇ ಶಿಕ್ಷೆ ಕೊಡ್ಸೋಣ. ನನ್ ಕೈಲಾಗಲ್ಲ. ನನ್ ರಾಮಾಚಾರಿಗೆ ನಾನು ಹೊಡೆಯೋದಕ್ಕೆ ಸಾಧ್ಯನೇ ಇಲ್ಲ. ಓಕೆ, ನೀನಿಲ್ಲಿ ಗಂಡನಿಗೆ ಹೊಡೆದಿಲ್ಲ ಅಂದ್ರೆ ಅಲ್ಲಿ ನಮ್ ಜನ ನಿಮ್ಮ ಅತ್ತೆಗೆ ಹೊಡಿತಾರೆ. ಈಗ ನೀನ್ ಡಿಸೈಡ್ ಮಾಡು, ನೀನ್ ನಿನ್ ಗಂಡನ್ ಹೊಡಿತೀಯೋ ಇಲ್ಲ ನಮ್ ಜನ ನಿನ್ನ ಅತ್ತೆ ಹೊಡಿಲೋ. ಚಾರು ಮೇಡಮ್, ಏನ್ ಯೋಚನೆ ಮಾಡ್ತಾ ಇದ್ದೀರಾ? ಚಾವಟಿ ತಗೊಳ್ಳಿ, ಹೊಡೀರಿ ನನ್ಗೆ. ಮೇಡಮ್, ಅಮ್ಮಂಗ ನೋವು ತಡ್ಕೊಳ್ಳೋ ಶಕ್ತಿ ಇಲ್ಲ ಮೇಡಮ್. ಚಾರು, ನನ್ಗೇನಾದ್ರೂ ಪರವಾಗಿಲ್ಲ, ನೀನ್ ಮಾತ್ರ ರಾಮಾಚಾರಿ ಹೊಡಿಬೇಡ, ಹೊಡಿಬೇಡ. ವಾಟ್ ಅ ಸೀನ್ ಮಾನ್ಯತಾಜಿ. ಈಗ ನಿಮ್ ಮಗಳು ಅವಳ ಗಂಡನ್ಗೆ ಹೊಡಿತಾಳ ಇಲ್ಲ ಅತ್ತೆಗೆ ಹೊಡಿಸ್ತಾಳ? ಚಾರು ಮೇಡಮ್, ಯೋಚನೆ ಮಾಡ್ಬೇಡಿ, ತಗೊಂಡ್ ಹೊಡೀರಿ. ನನ್ನಿಂದ ಆಗಲ್ಲ ರಾಮಾಚಾರಿ, ನಿನಗ್ ನಾನು ಹೇಗ್ ಹೊಡಿಲಿ? ರೀ, ಅಮ್ಮಂಗೆ ಏನು ಆಗ್ಬಾರ್ದು ಅಂದ್ರೆ ನೀವು ನನ್ಗೆ ಹೊಡಿಲೇಬೇಕು. ನನ್ಗೇನು ಆಗಲ್ಲ, ತಗೊಳ್ಳಿ ಮೇಡಮ್, ಅನ್ನ ಹೊಡೀರಿ ನನ್ಗೆ. ಹಲೋ, ಹೀಗೆ ಡ್ರಾಮಾ ಮಾಡ್ಕೊಂಡು ನಿಂತ್ಕೊಂಡ್ರೆ ಹೇಗೆ ಚಾರು? ಬೇಗ ತಗೋ, ಹೊಡಿ. ಈಗ ನಾನು 3 ಕೌಂಟ್ ಮಾಡ್ತೀನಿ. ಅಷ್ಟ್ರಲ್ಲಿ ನೀನ್ ಹೊಡಿಲಿಲ್ಲ ಅಂದ್ರೆ
ಅಲ್ಲಿ ಶುರು ಆಗತ್ತೆ. ಚಾರು ಕೊಡು, ನನ್ ಪ್ರಾಣ ಹೋದ್ರೂ ಪರವಾಗಿಲ್ಲ, ನನ್ ಮಗನ್ಗೋಸ್ಕರ ಹೊಡ್ಸ್ಕೊ. ನನ್ ಮಗನಿಗೆ ಮಾತ್ರ ಹೊಡಿಬೇಡ ಚಾರು, ಹೊಡಿಬೇಡ. ಮೇಡಮ್, ಅಮ್ಮನ್ ಮಾತ್ರ ನೀವು ತಲೆ ಕೆಡ್ಸ್ಕೊಬೇಡಿ ಪ್ಲೀಸ್. ಅನ್ ತಗೊಂಡು ಹೊಡಿರಿ ಮೇಡಮ್. ನನ್ನಿಂದ ಆಗಲ್ಲ ರಾಮಾಚಾರಿ. ಕೌಂಟ್ ಡೌನ್ ಬಿಗಿನ್ಸ್. 1. ಚಾರು ಮೇಡಮ್ ಹೊಡಿರಿ, ಹೇಳ್ತಾ ಇದ್ದೀನಿ, ತಗೊಳ್ಳಿ ಅದನ್ನ. 2. ಮೇಡಮ್ ಯೋಚನೆ ಮಾಡ್ಬೇಡಿ ಪ್ಲೀಸ್, ಹೊಡೀರಿ ಮೇಡಮ್. 3. ಚಾರು ಮೇಡಮ್ ತಗೊಬಿಡಿ. ಚಾರು, ನನ್ ಮಗನ್ ಹೊಡಿಬೇಡ, ಹೊಡಿಬೇಡ. ಚಾರು, ನೀನ್ ಇಲ್ಲಿ ಸ್ಟಾಪ್ ಮಾಡಿದ್ರೆ ಅಲ್ಲಿ ಸ್ಟಾರ್ಟ್ ಆಗತ್ತೆ. ಹೊಡಿ, ಕಂಟಿನ್ಯೂ, ಕಮಾನ್. ಮೇಡಮ್ ನಿಲ್ಸ್ಬಿಡಿ, ಹೊಡೀರಿ, ಹೊಡೀರಿ ಮೇಡಮ್. ಪ್ಲೀಸ್ ಮೇಡಮ್ ನಿಲ್ಲಿಸ್ಬೇಡಿ, ಹೊಡೀರಿ. ಅದೇನಾದ್ರು ನೆಟ್ವರ್ಕ್ ಇಶ್ಯೂ ಇರ್ಬೇಕು. ಇವ್ಳು ಇಲ್ಲಿ ನಿಲ್ಸಿದ್ರೆ ನೀನ್ ಫೋನ್ ಮಾಡಿ ಅಲ್ಲಿ ಶುರು ಮಾಡಕ್ ಹೇಳು. ಓಕೆ? ಹಾ, ಕಮಾನ್ ಕಮಾನ್, ಯು ಕ್ಯಾನ್ ಡೂ ಇಟ್. ಎಸ್ ಎಸ್. ಏಯ್, ಹೆತ್ತ ತಾಯಿನ ಪೊಲೀಸಿಗೆ ಹಿಡ್ಕೊಡ್ತಾ ಇದೆಯಲ್ಲ, ನೀನೊಬ್ಳು ಮಗಳ. ಥೂ, ನಿನ್ ಜನ್ಮಕ್ಕಿಷ್ಟು. ನೀನೊಬ್ಳು ತಾಯಿನ? ನಿನ್ನ ತಾಯಿ ಅಂತ ಹೇಳ್ಕೊಳಕ್ಕೆ ನನಗ್ ನಾಚಿಕೆ ಆಗತ್ತೆ. ಪ್ರಪಂಚದಲ್ಲಿ ಕೆಟ್ಟ ಮಕ್ಳಿರ್ತಾರೆ, ಆದ್ರೆ ಕೆಟ್ಟ ತಾಯಿ ಇರಲ್ಲ ಅಂತ ಹೇಳ್ತಾರೆ. ಆದ್ರೆ ನೀನು ತಾಯಿಯನ್ನು ಪದಕ್ಕೆ ಕಳಂಕ, ಹೆಣ್ಣು ಕುಲಕ್ಕೆ ಅವಮಾನ. ನಿನ್ನ ಹೊತ್ತು ಹೆತ್ತಿದಕ್ಕೆ ತುಂಬಾ ಒಳ್ಳೊಳ್ಳೆ ಮಾತೆ ಆಡ್ತಾ ಇದ್ಯಾ. ನನ್ನ ಮಗಳು, ನನ್ನ ಬೇಬಿ ಚೆನ್ನಾಗಿರ್ಬೇಕು ಅಂತ ಎಷ್ಟು ಆಸೆ ಕನಸುಗಳನ್ನ ಕಟ್ಕೊಂಡಿದ್ದೆ ಗೊತ್ತಾ. ನೀನು ಸುಪತ್ ಸಂಪತ್ತಿಗೆಲ್ಲಿ ತೇಲ್ಬೇಕು, ಯಾವಾಗ್ಲೂ ಚೆನ್ನಾಗಿರ್ಬೇಕು ಅಂತ ಏನೇನೆಲ್ಲ ಮಾಡ್ದೆ. ಆದ್ರೆ ನೀನ್ ಏನ್ ಮಾಡ್ದೆ? ಪ್ರಪಂಚದಲ್ಲಿ ಯಾವ ತಾಯಿನೂ ಮಕ್ಳಿಗೆ ಮಾಡ್ದಿರೋ ಅನ್ಯಾಯನ ಮಾಡ್ದೆ. ನಿನ್ನ ಸ್ವಾರ್ಥಕ್ಕೋಸ್ಕರ ನನ್ ತಾಳಿ ಕೇಳೋಕ್ ನೋಡ್ದೆ. ಸ್ವಂತ ಗಂಡನ ಮೋಸದಿಂದ ಜೈಲಿಗೆ ಹೋಗೋಗ್ ಮಾಡ್ದೆ. ಆ ಕೆಟ್ಟ ಹುಳ ನವದೀಪ್ ಜೊತೆ ಸೇರ್ಕೊಂಡು ದುಡ್ಡುಗೋಸ್ಕರ ನನ್ನನ್ನ ಅವನ್ ಮಗನ್ ಜೊತೆ ಮದ್ವೆ ಮಾಡ್ಸೋಕ್ ನೋಡ್ದೆ. ಇದೇನಾ ಹೆತ್ತ ತಾಯಿ ಮಗಳಿಗೋಸ್ಕರ ಬಯಸೋ ಸಂತೋಷ? ನಾನಿಷ್ಟೆಲ್ಲ ಮಾಡಿದ್ದು ನೀನ್ ಖುಷಿಯಾಗಿರ್ಬೇಕು ಅನ್ನೋ ಉದ್ದೇಶದಿಂದ. ಗತಿಲ್ದಿರೋ ದರಿದ್ರ ರಾಮಾಚಾರಿನ ಕಟ್ಕೊಂಡ ಮನೇಲಿ ಕಷ್ಟ ಪಡಬಾರ್ದು ಅಂತ. ನನಗಿಂತ ಅತ್ತೆನೆ ಜಾಸ್ತಿ ಆಗೋದ್ಲಲ್ಲ ನಿನಗೆ. ಅವಳ ಪ್ರಾಣ ಕಾಪಾಡೋದಕ್ಕೆ ನಿನ್ನ ಪ್ರಾಣ ಕೊಡೋದಕ್ಕೂ ರೆಡಿ ಆಗಿದ್ದೆ ಅಲ್ವಾ? ಏಯ್, ನಮ್ಮ ಅತ್ತೆ ಬಗ್ಗೆ ಮಾತಾಡೋ ಯಾವ ಯೋಗ್ಯತೆನೂ ನಿನಗಿಲ್ಲ. ನಾನು ಆ ಮನೆಗ್ ಸೊಸೆ ಕಾಲಿಟ್ಟಾಗಿಂದ ನಿಜವಾದ ತಾಯಿ ಪ್ರೀತಿನ ಅನುಭವಿಸ್ತಿದ್ದೀನಿ. ಅವರು ನನ್ಗೆ ತಾಯಿ ಪ್ರೀತಿ ಕೊಟ್ಟಿದ್ದಾರೆ, ಒಳ್ಳೆ ಸಂಸ್ಕಾರ ಕೊಟ್ಟಿದ್ದಾರೆ. ಒಂದು ಹೆಣ್ಣು ಅಂದ್ರೆ ಹೇಗಿರ್ಬೇಕು ಅನ್ನೋದನ್ನ ಕಲಿಸಿದ್ದಾರೆ. ನಾನೊಬ್ಳು ಹೆಣ್ಣಾಗಿರ್ಲಿ, ಅಟ್ಲೀಸ್ಟ್ ಒಂದು ಮನುಷ್ಯನಾಗೂ ನಿನ್ನನ್ನ ಬೆಳೆಸಿಲ್ಲ. ಆದ್ರೆ ನನ್ ಗಂಡ, ನನ್ನ ಅತ್ತೆಮ್ಮ ಅದನ್ನೆಲ್ಲ ನನಗ್ ಕೊಟ್ಟು ನನ್ನ ಜೀವನನ ಸಾರ್ಥಕ ಮಾಡ್ಕೊಳ್ಳೋಗ್ ಮಾಡಿದ್ದಾರೆ.
ನಾನು ಆ ಮನೇಲಿ ತುಂಬಾ ಸಂತೋಷವಾಗಿದ್ದೀನಿ. ಸಂತೋಷ ಅನ್ನೋದು ಈ ಹಣ ಆಸ್ತಿಲಿ ಇಲ್ಲ ಅನ್ನೋದು ನಿನಗ್ ಇನ್ ಮುಂದೆ ಅರ್ಥ ಆಗುತ್ತೆ. ನೀವೆಲ್ಲ ಸೇರಿ ನನ್ನನ್ನ ಜೈಲಿಗೆ ಕಳಿಸ್ತಾ ಇದ್ದೀರಂತ ಖುಷಿ ಪಡ್ಬೇಡಿ. ನಾನು ವಾಪಸ್ ಬಂದ್ಮೇಲೆ ನಿಮ್ಮನ್ಯಾರನ್ನೂ ಬಿಡಲ್ಲ. ಅದ್ರಲ್ಲೂ ನಿನ್ನನ್ನ ಮಾತ್ರ ನಾನು ಉಳಿಸೋದಿಲ್ಲ. ಜೈಲಿಂದ ಬರೋದು ನೀನಲ್ಲ. ಯಾವ ತಪ್ಪು ಮಾಡದೆ ಶಿಕ್ಷೆ ಅನುಭವಿಸ್ತಾ ಇದಾರಲ್ಲ ಜೈಶಂಕರ್ ಅವರು. ಜಾಸ್ತಿ ಮಾತಾಡ್ದೆ ನಡೀತಾ ಇರು. ನೋಡು, ಇಷ್ಟಾದ್ರೂ ನೀನ್ ಬುದ್ಧಿ ಕಲ್ತಿಲ್ಲ ಅಂದ್ರೆ ಆ ದೇವ್ರು ಕೂಡ ನಿನ್ನ ಕ್ಷಮಿಸಲ್ಲ. ಸರ್, ಮೊದ್ಲು ಇವಳನ್ನ ಕರ್ಕೊಂಡು ಹೋಗಿ ಸರ್. ರುಕ್ಮಿಣಿ ಅವರೇ, ನೀವು ನಡೀರಿ. ಅತ್ತೆ, ಚಾರು, ನೀವ್ಯಾಕೆ ಬೇಜಾರು ಮಾಡ್ಕೊಳ್ತಿದ್ದೀರಾ? ತಪ್ಪು ಮಾಡಿದವರು ಶಿಕ್ಷೆ ಅನುಭವಿಸ್ಲೇಬೇಕಲ್ವಾ? ಕಾನೂನು ನನ್ಗೇನೇ ಶಿಕ್ಷೆ ಕೊಟ್ರು ನಾನು ಅದನ್ನ ಸಂತೋಷವಾಗಿ ಸ್ವೀಕರಿಸ್ತೀನಿ. ಆದ್ರೆ ನೀವೆಲ್ರೂ ನನ್ನ ಕ್ಷಮಿಸಿದ್ರೆ ಮಾತ್ರ ನನ್ ಪಾಪಕ್ಕೆ ಪ್ರಾಯಶ್ಚಿತ್ತ ಸಿಗೋದು. ನೋಡಮ್ಮ, ಮನುಷ್ಯ ಆದ್ಮೇಲೆ ಎಲ್ಲರೂ ತಪ್ಪು ಮಾಡೇ ಮಾಡ್ತಾರೆ. ಆ ತಪ್ಪನ್ನ ತಿದ್ಕೊಂಡು ನಡೆದ್ರೇನೆ ಮನುಷ್ಯನ ಜೀವನಕ್ಕೊಂದು ಅರ್ಥ ಸಿಗೋದು. ಬದಲಾಗಿರೋ ನಿನ್ನನ್ನು ಕ್ಷಮಿಸದೆ ಹೋದ್ರೆ ಆ ಭಗವಂತನು ನಮ್ಮನ್ನ ಕ್ಷಮಿಸಲ್ಲಮ್ಮ. ನನ್ ಶಿಕ್ಷೆ ಅನುಭವಿಸ್ ಬಂದಾದ್ಮೇಲೆ ನನ್ನ ಅನಾಥೆ ಮಾಡ್ದೆ ನಿಮ್ ಜೊತೆ ಬದುಕೋದಕ್ಕೆ ಒಂದು ಅವಕಾಶ ಕೊಡ್ತೀರಾ? ನೀನ್ ಬರೋ ದಾರಿನೇ ಕಾಯ್ತಾ ಇರ್ತೀವಿ ರುಕ್ಕು.